ಇನ್ನು ಸರ್ಜಾಪುರದ ವಿಪ್ರೋ ಕ್ಯಾಂಪಸ್ನಲ್ಲಿ ಸಂಚಾರಕ್ಕಾಗಿ ಪತ್ರ ಬರೆದಿತ್ತು ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಮನವಿಯನ್ನ ಮಾಡಿದ್ರು. ಆದರೆ ಆ ಮನವಿಯನ್ನ ತಿರಸ್ಕರಿಸಿದೆ ವಿಪ್ರೋ. ಸಿಎಂ ಸಿದ್ದರಾಮಯ್ಯ ಮನವಿಯನ್ನ ವಿಪ್ರೋ ತಿರಸ್ಕರಿಸಿದೆ. ಸೆಪ್ಟೆಂಬರ್ 19ನೇ ತಾರೀಕು ಪತ್ರ ಬರೆದು ಸಿದ್ದರಾಮಯ್ಯ ಮನವಿ ಮಾಡಿದ್ರು. ಅಜೀಂ ಪ್ರೇಮ್ಜಿಗೆ ಪತ್ರ ಬರೆದಿದ್ದಂತಹ ಸಿಎಂ ಸಿದ್ದರಾಮಯ್ಯ, ಈ ಕಡೆ ತುಂಬಾ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರುತ್ತೆ ಪೀಕ್ ಅವರ್ನಲ್ಲಿ. ಸೊ ವರ್ತೂರು ಜಂಕ್ಷನ್ನಲ್ಲಿ ತೀವ್ರ ಟ್ರಾಫಿಕ್ ಸಮಸ್ಯೆ ಇದೆ. ಸೊ ಹಾಗಾಗಿ ಸರ್ಜಾಪುರದ ವಿಪ್ರೋ ಕ್ಯಾಂಪಸ್ನ ಒಳಗಡೆಯಿಂದ ವಾಹನ ಸಂಚಾರ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡಿದ್ರು. ಆದರೆ ವಿಪ್ರೋ ಇದನ್ನ ನಯವಾಗಿ ತಿರಸ್ಕರಿಸಿದೆ. ಕಾರಣಗಳನ್ನ ಕೊಟ್ಟಿದೆ. ಅದು ಸಾರ್ವಜನಿಕ ರಸ್ತೆಗಾಗಿ ಕ್ಯಾಂಪಸ್ ತೆರೆಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು SEZ, ಇದು ಸ್ಪೆಷಲ್ ಎಕನಾಮಿಕ್ ಝೋನ್. ಇದು ಸೊ ಕಠಿಣ ಭದ್ರತಾ ನಿಯಮಗಳಿರುತ್ತೆ. ಸೊ ಹಾಗೆ ಏಕಾಏಕಿ ಎಲ್ಲ ಸಾರ್ವಜನಿಕ ವಾಹನಗಳು ಕೂಡ ಓಡಾಡೋದಕ್ಕೆ ಶುರುವಾದರೆ ಆಗ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಾವು ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ವಿಪ್ರೋ ಲೆಟರ್ ಬರೆದಿದೆ. ಸೆಪ್ಟೆಂಬರ್ 19ನೇ ತಾರೀಕು ಸಿದ್ದರಾಮಯ್ಯ ಅವರು ಪತ್ರ ಬರೆದು ಮನವಿಯನ್ನ ಮಾಡಿದ್ರು. ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ಲಿ ಹೋದ್ರೂ ಕೂಡ ಟ್ರಾಫಿಕ್ ಸಮಸ್ಯೆ ತುಂಬಾನೇ ಕಾಡ್ತಾ ಇದೆ. ಸವಾರರು ಕೂಡ ಹೈರಾಣಾಗಿದ್ದಾರೆ. ಸರ್ಕಾರ ಕೂಡ ಕೆಲವೊಂದಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದೆ ಆಗ್ತಾ ಇದೆ. ಬಟ್ ಅದರಲ್ಲಿ ಒಂದು ಭಾಗ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಈ ಥರದ್ದು ಜಾಸ್ತಿ ಸಮಸ್ಯೆಗಳಿರುತ್ತೋ ಅಲ್ಲಿ ಎಲ್ಲಾದರೂ ಪ್ರೈವೇಟ್ ಜಾಗಗಳನ್ನು ಬಳಸ್ಕೋಬಹುದಾ ಅಂತ ಹೇಳಿ ನೋಡ್ತಾ ಇದೆ. ಹಾಗಾಗಿ ವಿಪ್ರೋಗೂ ಕೂಡ ಮನವಿ ಮಾಡಿತ್ತು. ಬಟ್ ವಿಪ್ರೋ ಈಗ ಅದನ್ನ ತಿರಸ್ಕರಿಸಿದೆ.